4 ಮಕ್ಕಳು ನಾನವ ನೀವ ಹಡ್ದಿರೇನ್ರಿ ಅಂದ. ಏನಪ್ಪ ಇದು ಹೊಸದ ಇಲ್ಲ ಬಿಡ ಅಂತೇಳಿ ನೆಪ್ಪ ನಾನ ಹಡ್ದೀನಿ ಅಂದ. ಮತ್ತೆ ನಿಮಗೆ ಮದುವೆ ಆಗೈತೇನ್ರಿ ಅಂತ ಕೇಳಿದ. 4 ಮಕ್ಕಳು ತಾಯಿಗೆ ಮೊದಲ BP ಹೆಣ್ಮಗಳು, ಹಳ್ಳಿ ಹೆಣ್ಮಗಳು ಎಂಡಿ ಕಸ ಬೆಳೆದಿದ್ಲು, ಕೈ ರಪ್ಪಾಗಿತ್ತು. ತಂದೆ ತಾಯಿಗಳನ್ನ ಪರಡಿಯೊಳಗ ಕುಡಿಸಿ ಹೆಗಲ ಮೇಲೆ ಹೊತ್ತುಕೊಂಡು ಕ್ಷೇತ್ರ ದರ್ಶನವನ್ನ ಮಾಡಿಸಿದ ಶ್ರವಣ ಕುಮಾರನ ಇತಿಹಾಸ ಉಳಿತು ಈ ಜಗತ್ತಿನಾಗ. ತಂದೆ ತಾಯಿಯ ಕಿಮ್ಮತ್ತ ಬರಬೇಕಾದ್ರ ತಾಯಿ ಮಗನಿಗೆ ಜನ್ಮ ಕೊಟ್ರಷ್ಟೇ ಮುಖ್ಯವಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಂತ ಹೇಳ್ತಾರೆ ಜ್ಞಾನಿಗಳು. ಏಕೋಪಿ ಗುಣವಾನ ಪುತ್ರಂ ನಿರ್ಗುಣೈನ ಶತೈರಪಿ ಏಕದಂತ್ರಸ್ತಿ ಮೋಹತ್ವಂ ಕಿಂ ಪ್ರಯೋಜನಂ. ತಂದೆ ತಾಯಿಯ ಮಾನ ಕಳೆಯುವಂಥ ಮಕ್ಕಳು, ತಂದೆ ತಾಯಿ ಹೆಸರು ಕೆಡಿಸುವಂಥ ಮಕ್ಕಳು, ವಂಶದ ಹಾಳು ಮಾಡುವಂಥ ಮಕ್ಕಳು, ಕೆಟ್ಟ ಚಟಕ್ಕೆ ಬಲಿಯಾಗಿ ಸೆಟ್ಟದು ಹೋಗುವಂಥ ಮಕ್ಕಳು 100 ಇದ್ರೆ ಏನು ಉಪಯೋಗ ಇಲ್ಲ. ದುರ್ಗುಣವನ್ನ ಇರುವಂಥ ಮಕ್ಕಳು ಹಡದ ಪ್ರಯೋಜನ ಏನು? ಏಕೋಪಿ ಗುಣವಾನ್, ಒಬ್ಬನೇ ಒಬ್ಬ ಮಗ ಸಾಕು, ವಂಶವನ್ನು ಉದ್ಧಾರ ಮಾಡಬೇಕು. ಯಪ್ಪ ಯಾರ ಮಗ ನೀನು? ನಾನು ಇಂಥವ್ರ ಮಗ. ನಿಮ್ಮ ತಂದೆ ತಾಯಿ ನಿನ್ನ ಹಡಿಬೇಕಾರ ಬಹಳ ಪುಣ್ಯ ಮಾಡ್ಯಾರ ನೋಡು ಅನ್ನಬೇಕು. ಅಂಥ ಮಕ್ಕಳಾಗಬೇಕು. ಅಂಥ ಮಕ್ಕಳು ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ ಕವಿ ಹೇಳ್ತಾನೆ, ಏಕೋಪಿ ಗುಣವಾನ ಪುತ್ರಮ್ಮ ನಿರ್ಗಣೈನ ಶತೈರ್ಪಿ ಏಕದಂತ್ರಸ್ತಿ ಮೋಹತ್ವಂ ಕಿಂ ಪ್ರಯೋಜನಂ. ಅಮೃತಂ ಬಾಲ ಭಾಷಿತಂ ಆದೊಡೆ. ಸಣ್ಣ ಸಣ್ಣ ಮಕ್ಕಳು ಇಲ್ಲೆಲ್ಲ ದೈವ ಮಾತಾಡ್ತಾವ. ಈ ಮಕ್ಕಳು ಮಾತಾಡೋದೇನಂದ್ರ ಅಮೃತದಲ್ಲಿ ಜೇನು ಸವಿದಂತೆ. ಆ ಮಕ್ಕಳು ಏನು ಮಾತಾಡಿದ್ರೆ ಚಂದನೆ. ಅಮೃತಂ ಬಾಲ ಭಾಷಿತಂ ಆದರೆ, ದೀರ್ಘ ಎಳಿತನ ಕವಿ, ಆದೊಡೆ ಚಿಕ್ಕಂದಿನೋಳು ಅಕ್ಕರೆಯ ವಿದ್ಯೆಗಳ ಅರಿಪ ತಿರ್ದಡೆ ಕೊಂದಮ್ಮಂತ ಹೇಳ್ತದೆ ಶಾಸ್ತ್ರ. ಮಕ್ಕಳು ಸಣ್ಣವಿದ್ದಾಗ ಅವಕ್ಕೆ ಒಳ್ಳೆ ಮಾರ್ಗ ತೋರಿಸ್ದಲ್ಲ, ಸಂಸ್ಕಾರ ಕಲಿಸ್ದಲ್ಲ, ಮಕ್ಕಳಿಗೆ ಚಂದ ಸಂಸ್ಕಾರ ಕೊಡ್ಲಾರ್ದ ಮಕ್ಕಳನ್ನ ಬೆಳೆಸಿದ್ರ ಮುಂದೆ ಅವ ಮಕ್ಕಳು ಪಾಪ ಕೂಪದಲ್ಲಿ ಬಿದ್ರ ಆ ಶಾಪ, ಮಕ್ಕಳ ಶಾಪ ತಂದೆ ತಾಯಿಗೆ ಬರ್ತದಂತ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಯಾವಾಗ ಸಣ್ಣವಿದ್ದಾಗ, ಈಗ ಅವ್ ತಿಳಿತೈತೋ ಇಲ್ಲ, ಕರ್ಕೊಂಬರಿದ್ದೇನ ಕರ್ಕೊಂಬರಿ. 2 ಮಾತು ಕೇಳ್ತಾವಲ್ಲ ಅದೇ ಪುಣ್ಯ ಸಂಪತ್ತು. ಬಿತ್ತಿದ ಕ್ಷಣ ಬೆಳೆ ಬರೋದಿಲ್ಲ, ಕಾಯಬೇಕು. ಹೊಲಕ್ಕ ಬೀಜವನ್ನು ಅಂಕುರಿಸಿದಾಗ ಮಾತ್ರ ಬೆಳೆ ಬರೋದಿಲ್ಲ. 6 ತಿಂಗಳ 7 ತಿಂಗಳ ಹಿಂಗೇನು ದಿನಗಳು ಕಾಯ್ಬೇಕಲ್ಲ. ಹಂಗ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಯಾವಾಗ ಕೊಡಬೇಕು? ಹೊಟ್ಟೆಯಾಗಿದ್ದಾಗ ಕೊಡಬೇಕು. ಸಾಧ್ಯವಾಗಿಲ್ಲ ಹುಟ್ಟಿ ಬಂದ ಮೇಲೆ ಕೊಡಬೇಕು. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ಯಪ್ಪ ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನೊಳಗ ಚೂಡ ಮಣಿಯಾಗು ನನಕಂದ ಜಗಕ್ಕೆ ಜ್ಯೋತಿ ನೀನಾಗು ಅಂತಳ ತಾಯಿ. ಮಕ್ಕಳಿಗೆ ಸಂಸ್ಕಾರ. ನಮ್ಮವ್ರು ಯಾವಾಗ ಸಂಸ್ಕಾರ ಕೊಡ್ತಾರಂದ್ರ ಮಗ ಕೆಟ್ಟು 100 ಚಟಕ್ಕೆ ಬಲಿಯಾದಾಗ ಮಠಕ್ಕೆ ಬರ್ತಾರೆ. ಯಪ್ಪ ನನ್ನ ಮಗ ನನ್ನ ಮಾತಾ ಕೇಳವಲ್ಲ. ಕೇಳಲಾರ್ದಂಗ ಮಾಡಿದವ್ರು ಯಾರು? ಯವ್ವ ದಾರ ಕಟ್ಟಿದ್ರೆ ಮಕ್ಕಳು ಸೀದಾತವನು? ಆಗಂಗಿಲ್ಲ. ಸಂಸ್ಕಾರ ಕೊಡ್ಬೇಕು. 40 ವರ್ಷ ಆಗಿತ್ತು ಮಗ, ಸಂಸ್ಕಾರ ಕೊಟ್ಟಿದ್ದಿಲ್ಲ. ಇರೋ ಒಬ್ಬ ಮಗ ಅಂತೇಳಿ ಹಂಗ ಬೇಕು ಹಂಗ ಬೆಳೆಸಿದ್ಲ ಅವ್ರ ಅವ್ವ. 40 ವರ್ಷಕ್ಕೆ ಬಂದಿದ್ದ ಮಗ ಅವ. 40 ವರ್ಷ ಏನು ಇಲ್ಲ, ಊಟ ಮಾಡಬೇಕು, ತಿಪ್ಪಿಗೆ ಹೋಗ್ಬೇಕು, ಮನೆ ಮುಂದೆ ಕಟ್ಟಿತ್ತು, ಕಟ್ಟಿ ಮೇಲೆ ಕುಂತು ಬಿಡ್ದು ಹಿಂಗೆ ಪ್ಯಾರಲಿಸ್ ಅಟ್ಯಾಕ್ ಆದ್ರಾಗತ್ತ. ಒಬ್ಬನ ಕುಂದ್ರದ. ಊರಾಗ ಪುರಾಣ ನಡೆದ್ರೆ ಪುರಾಣಕ್ಕೆ ಹೋಗ್ತಿದ್ದಿಲ್ಲ, ಹುಡುಗರು ಆಡ್ತಿದ್ದು ಅಂದ್ರೆ ಅದಕ್ಕೆ ಓದ್ತಿದ್ದಿಲ್ಲ, ಆಟದ ಮೈದಾನಕ್ಕೆ ಓದ್ತಿದ್ದಿಲ್ಲ, ಯಾರು ಕೂಡ ಬರ್ತಿದ್ದಿಲ್ಲ. ಉಣಬೇಕು, ತಿಪ್ಪಿಗೆ ಹೋಗ್ಬೇಕು, ಕಟ್ಟಿ ಮುಂದೆ ಕುಂದ್ರಬೇಕು, ರಾತ್ರಿ ಆದಗಳಿಂದ ಮತ್ತೆ 3 ಸೇರು ಹೊಡೆತ ಹೊಡೆದು ಮಕ್ಕಬೇಕಿದೆ. 40 ವರ್ಷ ವಯಸ್ಸವಾಗ ಓಣೆಗಿನ ಮಂದಿ ಅಂತಾರೆ, ಏನಾಯ್ಯವ ನಮ್ಮ ಪಾರಕ್ ನಮಗ ಮುಂಜಾನೆ ಏಳುತ್ತೈತೆ, ತಿಪ್ಪಿಗೆ ಹೋಗ್ತೈತೆ, ಬರ್ತೈತೆ, ಕಟ್ಟಿ ಮೇಲೆ ಕುಂತು ಮೊಬೈಲ್ ನೋಡ್ಕೊಂತ ಗೀಚ್ಕೊಂಡು ಕುಂದಿರ್ತೈತೆ, ಮತ್ತೆ ತಿಪ್ಪಿಗೆ ಹೋಗ್ತೈತೆ, ಉಣ್ತೈತೆ, ಮಕ್ಕಂತೈತೆ. ಹಿಂಗ ಆತಂದ್ರೆ ಇವ ಹುಚ್ಚ ಆತಾನ. ಏನು ಮಾಡ್ಬೇಕಂತೇಳಿ ಓಣ್ಯಾಗಿನ ಮಂದಿಗೆ ಬೇಸರ ಆತವ ಕಟ್ಟಿ ಮೇಲೆ ಕುಂದ್ರೋದು. ತಿಳ್ಕೊರ್ರಿ, ಎಲ್ಲ ಒಂದು 5-6 ಮಂದಿ ಹೆಣ್ಮಕ್ಳು ಹೊತ್ತು ಮುಳುಗಿ ಎಲ್ಲರೂ ಕೂಡಿದ್ರು, ಏನಾಯವ ಪಾರಕ್ಕ ನಿನ್ನ ಮಗ ಉಣ್ತೈತೆ, ತಿಪ್ಪಿಗೆ ಹೋಗ್ತೈತೆ, ಕಟ್ಟಿ ಮೇಲೆ ಕುಂದಿರ್ತೈತೆ, ರಾತ್ರಿ ಚಾಪೆ ಹಶೋ ಮಕ್ಕಂತೈತೆ, ಮತ್ತೆ ಮುಂಜಾನೆ ಹೇಳ್ತೈತೆ, ಮತ್ತೆ ತಿಪ್ಪಿಗೆ ಹೋಗ್ತೈತೆ, ಮತ್ತೆ ತಿಂತೈತೆ, ಕುಂದಿರ್ತೈತೆ. ಹಿಂಗ ಆದ್ರೆ ಹೆಂಗ ನಿನ್ನ ಮಗ? ನೌಕರಿ ಇದ್ದವ್ರಿಗೆ ಕನ್ಯೆ ಸಿಗವಲ್ಲವು, ನಿನ್ನ ಮಗನಿಗೆ ನೌಕರಿ ಸಹಿತ ಇಲ್ಲ. ಹೆಂಗಾದ್ರೆ
ಸ್ವಲ್ಪ ಕಲಿಸ್ಬೇಕು, 4 ಮಂದಿಗೆ ಬೆರೀಬೇಕು ಮಕ್ಕಳು. ಜಾತ್ರೆಗಳು, ಪುರಾಣಗಳು, ಇಲ್ಲ ಹುಡುಗರು ಏನು ಕ್ರಿಕೆಟು ಅವೇನು ಕಬಡ್ಡಿ ಅವು ಆಡ್ತಾವಲ್ಲ ಅದ್ರಾಗ ಬೆರೆಸ್ಬೇಕು. ಅವಾಗ ಇಲ್ಲವ ನನ್ನ ಮಗ ಒಬ್ಬನೆಲ್ಲ ಭಾಳ ಸೂಕ್ಷ್ಮಿಯಾಗಿ ಬೆಳೆಸಿ ನಮ್ಲು ಹೆಂಗೆ ಬೆಳೆಸೋಣ, ಸುಖಸುಮ್ಮಿಯಾಗಿ ಹಂಗ ಬೆಳೆದ ನಾವ. ಇಲ್ಲ ಬೇ ಹಂಗಾದ್ರ ಒಬ್ಬ ಮನುಷ್ಯ ಅತಿ ಏಕಾಂತವಾಗಿದ್ನಂದ್ರ ಹುಚ್ಚ ಆಗತ್ತಾನ, ಇಲ್ಲ ದೊಡ್ಡ ಜ್ಞಾನಿ ಆಗ್ತಾನ. ಇವನಿಗಂತೂ ಜ್ಞಾನಿಯಾಗ ಲಕ್ಷಣ ಇಲ್ಲ, ಹುಚ್ಚಿಡ್ತೈತೇವೆ. ಮುಂದೆ ಯಾರು ಕನ್ಯೆ ಕೊಡಂಗಿಲ್ಲ ಅಂದಾಗ ಹೌದಾ ಇವ ಆಯ್ತು ನಾಳಿಂದ ಕಲಿಸ್ನಂದ್ಲು. ಯಾರಿಗೆ? ಮಗನಿಗೆ. ಎಷ್ಟೈತಿ ವಯಸ್ಸದಕ್ಕೆ? 40. ಎಲ್ಲರೂ ತಮ್ಮ ಮನೆಗೆ ಹೋದ್ರು. ಹೆಣ್ಮಗಳು ಬಂದ್ಲು. ಯಪ್ಪ ಓಣೆಗಿನ ಮಂದಿ ನನಗೆ ಉಗಳಕತ್ಯಾರ. ಯಾಕೆ ಬೇ ಅಂದ. ಅಲ್ಲ ಉಣ್ತಿದ್ದಿ, ತಿಪ್ಪಿಗೆ ಹೋಗ್ತಿದ್ದಿ, ಬತ್ ಇಲ್ಲೇ ಕುಂದಿರ್ತಿದ್ದಿ, ಊರಾಗ ಪುರಾಣಕ್ಕೆ ಹೋಗಂಗಿಲ್ಲ, ಮಠ ಮಂದಿರಕ್ಕೆ ಹೋಗಂಗಿಲ್ಲ, ಜಾತ್ರೆಗೆ ಹೋಗಂಗಿಲ್ಲ, ತಿನ್ನೋದು ಬೀಳೋದು ಕುಂದ್ರೋದು ಇಷ್ಟ ಆತಲ್ಲ. ಹಿಂಗಾದ್ರೆ ಮುಂದೆ ನಿನ್ನ ಗತಿ ಏನು? ನಾನೇನು ಮಾಡಲಿ, ಯಾವಾಗಾರ ಕಳಿಸಿದೇನಂತ ಅವಾಗ ಕೇಳಿದೆ. ಇಲ್ಲ ಯಪ್ಪ ತಪ್ಪ ನಂದೈತೆ, ಈಗ ಒಂದು ರೊಟ್ಟಿ ಮಾಡಿ ನೀವು ಒಂದು 3 ಸೇರು ರೊಟ್ಟಿ ಹೊಡೆದು ಬದ್ನಿಕಾಯಿ ಪಲ್ಯ 3 ಸೇರು ಅನ್ನ ಹೊಡೆದು ಮಕ್ಕ ಮುಂಜಾನೆ ನಾ ಹೇಳಿಕೊಡ್ತೀನಿ ಸಂಸ್ಕಾರ ಅಂದ್ಲು. ಆಯ್ತು, ರಾತ್ರಿ ಒಂದು 16 ರೊಟ್ಟಿ 3 ಸೇರು ಅನ್ನ ಅನ್ಕೊಂತ ಮುಂದೆ ಕಟ್ಟಿ ಮೇಲೆ ಮಲ್ಕೊಂಡ. ಬೆಳಕರಿತು. ತಿಪ್ಪಿಗೆ ಹೋಗಿ ಬಂದ ಜಳಕ ಮಾಡಿ ನೋಡಕ್ಕೆ ದಪ್ಪ ಗಿಪ್ಪ ಸ್ವಲ್ಪ ಚಲೋ ಇದ್ದ, ನೋಡಕ್ಕೆ ಮೈಕಟ್ಟು ಚಲೋ ಇತ್ತು. 3 ಸೇರು ಉಪ್ಪಿಟ್ಟು ತಿಂದ ಬಂದ ವಸ್ಲಿ ದಾಟಿದ. ಅವ್ರವನು ಕೇಳ್ತಾನ, ಯವ್ವ ನಾ ಯಾರನ್ನ ಮಾತಾಡ್ಸ್ಲಿ, ಹೆಂಗೆ ಮಾತಾಡ್ಸ್ಲಿ ಅಂದ. ಆ ಹೆಣ್ಮಗಳು ಅದೇನು ದೊಡ್ಡದ ಯಪ್ಪ, ಏನಿಲ್ಲ, ಹಿಂಗೆ ಓಣಿ ಹಿಡಿದು ಹೋಗು, ಎದುರಿಗೆ ಯಾರು ಬರ್ತಾರ ಮಕ್ಳು ಕೇಳು, ಮದುವೆ ಕೇಳು, ಹಿಂಗೆ ನಿನಗೆ ರೂಢಿ ಆಗ್ತದ, ಮಾತಾಡ್ಸಂತ ಹೋಗು. ಅವನ ಕರ್ಮಕ್ಕೆ ನಾಷ್ಟ ಮಾಡಿ ಹಿಂಗೆ ಓಣಿ ಹಿಡಿದು ಹೊಂಟ. ಅದು ಆ ಸಮಯಕ್ಕೆ ಒಬ್ಬ ಹೆಣ್ಮಗಳು ತನ್ನ 4 ಮಕ್ಕಳು ಕರ್ಕೊಂಡು ಅಂಗನವಾಡಿ ಶಾಲೆಗೆ ಬಿಡಕ್ಕೆ ಹೊಂಟಿದ್ಲ ಮಕ್ಕಳನ್ನ. ಒಕ್ಕಲ್ತನ ಮಾಡೋ ಹೆಣ್ಮಗಳು, ಕೈಯೆಲ್ಲ ಹೆಂಡಾಗಿತ್ತು. ಇವ ನೋಡಿದ ಫಸ್ಟ್ ಆ ಹೆಣ್ಮಗಳು ಬೆಟ್ಲಲ್ಲ ಇವನ ಕರ್ಮಕ್ಕ. ಹೇ ನಮಸ್ಕಾರ ರೀ ಅಕ್ಕವ್ರೇ ಎಂದ. ಈ ಹೆಣ್ಮಗಳು ನೋಡೇ ಇಲ್ಲಲ್ಲ ಇವನ ಅಂದ್ಲಕ್ಕಿ. ಏನೋ ಚಂದ ಮಾತಾಡ್ತಾನೆ ಬಿಡು ಅಂತೇಳಿ ನಮಸ್ಕಾರಪ್ಪ ತಮ್ಮ ಅಂದ್ಲು. ಇವನ 4 ಮಕ್ಕಳು ನಿಮ್ಮವನ್ರಿ ಅಂತ ಕೇಳಿಲ್ಲ. ಹೌದಾ ಯಪ್ಪ 4 ಮಕ್ಕಳು ನಾನುವ, ನೀವ ಹಡ್ದಿರೇನ್ರಿ ಅಂದ. ಏನಪ್ಪ ಇದು ಹೊಸದ, ಇರ್ಲಿ ಬಿಡ ಅಂತೇಳಿ ಹ್ಞೂನಪ್ಪ ನಾನು ಹಡ್ದೀನಿ ಅಂದ್ಲು. ಮತ್ತೆ ನಿಮಗೆ ಮದುವೆ ಆಗೈತೇನ್ರಿ ಅಂತ ಕೇಳಿದ. 4 ಮಕ್ಕಳು ತಾಯಿಗೆ. ಮೊದಲ BP ಹೆಣ್ಮಗಳು, ಹಳ್ಳಿ ಹೆಣ್ಮಗಳು ಎಂಡಿ ಕಸ ಬೆಳೆದಿದ್ಲು, ಕೈ ರಪ್ಪಾಗಿತ್ತು. ಮದುವೆ ಆಗ್ಲಾರ್ದ ಮಕ್ಕಳು ಹಡಕ್ಕೆ ನಾನು ಏನು ತಿಳ್ಕೊಂಡಿದ್ದೆ, ಆಪ್ ಮಾಡಿ ಅಂದಕ್ಕೆ ಪಡ್ ಅಂತ ಹೊಡೆದ್ಲು, ಬಿತ್ತು ಹೇಟಿಲಿಗೆ ಹೇಟು ಹನುಮಪ್ಪ ನುಡ್ಸಿಡಾತು. ಹಿಂಗ ಬಂದು ಏನಾತು ಅಂದವರು ನೋಡಕ್ಕೆ ಹೆಂಗೆ ಹೊಡೆದಾಳ. ಯಾಕೆ ಏನಾಯ್ತು? ಏನಿಲ್ಲ, ಹಿಂಗಾತು, ಹಿಂಗೆ ಕೇಳಿದೆ, ಹಿಂಗೆ ಹೊಡೆದ್ಲು. ಹುಚ್ಚ ಹಂಗನ ಮೊದಲ ಮದುವೆ ಕೇಳಬೇಕು, ಆಮೇಲೆ ಮಕ್ಕಳು ಕೇಳಬೇಕು. ಆ ಕಡೆ ಹೋಗಂಗಿಲ್ಲ ನೋಡಂದ. ಯಾಕೆ ಬಿದ್ದಿತ್ತಲ್ಲ ಕರಿಗಡಬ ಬೇಸ ದಪ್ಪ ಹನುಮಪ್ಪ ನುಡ್ಸಿಡಾಯ್ತು ಹಿಂಗ. ಆ ಕಡೆ ಹೋಗಲ್ಲ ನೋಡಂದ. ಆಯ್ತಪ್ಪ ಶಾಣೆ ಬದಿದಿ ಬಾ, ಹೊತ್ತು ಮಲಗಿದ ಮಕ್ಕ ಅಂತ ತಿಳ್ಕೊಂಡು ಮತ್ತೆ ಊಟ ಮಾಡಿಸಿ ಮಲಗಿದ್ಲು. ಮಲಗಿದ ಮತ್ತೆ ಮರು ದಿವಸ ಸೌಂಡ್ ಯಾಕ ಅಮ್ಮಿಂಗ್ ಹೊಡಿತೈತಿ ನೋಡಿ. ಮತ್ತೆ ಮರು ದಿವಸ ಎದ್ದು ಒಂದು 25 ಇಡ್ಲಿ ಹೊಡೆದು ಈ ಕಡೆ ಹೋಗ್ಬೇಕಂದ್ರೆ ನೆನಪಾತ ಫ್ಲಾಶ್ ಬ್ಯಾಕ್. ಈ ಕಡೆ ಬೀಳ್ತಾ ಭೇಟ ಅಂತೇಳಿ ಊರು ಹೊರಗೆ ಹಿಂಗೆ ದೊಡ್ಡ ಸೀಟಿ ಊರು ಹೊರಗೆ ಹೋದ. ಅಲ್ಲಿ ಕಾಲೇಜ್ ಗ್ರೌಂಡ್ನಾಗ ಹೋದ. ಕಾಲೇಜ್ ಗ್ರೌಂಡ್ನಾಗ ಹೋದ ತಕ್ಷಣಕ್ಕೆ ಒಂದು ಹುಡುಗಿ ಟಿಪ್ ಟಾಪ್ ಆಗಿ ಸ್ಟೈಲ್ ಮಾಡ್ಕೊಂತ ಆ ನೋಟುಬುಕ್ಕ ನಿಂಗೆ ಕೃಷ್ಣ ಚಕ್ರ ತಿರ್ಸುವಂತ ಒಂದು 4 ಕೂಲ್ ಹಿಂಗೆ ಬಿಟ್ಟಿದ್ಲು. ಆ್ಯಕ್ಚುಲಿ ಅಂತ ಸ್ಟೈಲ್ ಮಾಡ್ಕೊಂತ ಹಿಂಗೆ ಹೊಂಟಿದ್ಲು. ಹಿಂಗೆ ಹೋಗೋ ಟೈಮಿಗೆ ಇವ ನೋಡಿದ. ಹೇ ನಮಸ್ಕಾರ ರೀ ಬಾಯರ ಅಂದ. ಆ ಹೆಣ್ಮಗಳು ಕಾಲೇಜ್ ಹೋಗ ಹುಡುಗಿ ನಮಸ್ಕಾರ ರೀ ಅಣ್ಣವ್ರೇ ಅಂತ ಅಂದ್ಲು. ಇವ್ ನೆನಪತ್ತು ಫ್ಲಾಶ್ ಬ್ಯಾಕ್. ನಿಮ್ಮದು ಮದುವೆ ಆಗೈತೇನ್ರಿ ಅಂತ ಕೇಳಿದ. ಇನ್ನು ಇಲ್ರಿ ಅಣ್ಣರು, ಇನ್ನು ಡಿಗ್ರಿ ಓದಬೇಕು, ಅವೇನನ್ನದವ್ರು ಓದವು, ಅದೆಲ್ಲ ಓದಬೇಕು, ಆಮೇಲೆ ನೌಕರಿ ಬರಬೇಕು, ಸ್ವಂತ ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕು, ಆಮೇಲೆ ನಮ್ಮಪ್ಪ ಎಂಥವರ ನೋಡ್ತಾನೆ ಆ ವರ ನೋಡಿ ನಾ ಮದುವೆ ಮಾಡ್ಕೋಬೇಕ್ರಿ ಅಣ್ಣವ್ರೇ ಅನ್ಲಕ್ಕಿ. ಅಂದ್ರೆ ಇನ್ನು ನಿಮ್ಮದು ಮದುವೆ ಆಗಿಲ್ಲ ಅನ್ರಿ? ಇನ್ನು ಇಲ್ರಿ ಅಣ್ಣವ್ರೇ. ಮತ್ತೆ ಮಕ್ಕಳ ಹೆಸ್ರಿ ಅಂತ ಕೇಳಿದ. ಕಾಲೇಜು ಹೋಗೋ ಹುಡುಗಿ ಮೊದಲ ಕರಾಟೆ ಕಲ್ತಿತ್ತು. ಅದೇನ ಬ್ಲ್ಯಾಕ್ ಬೆಲ್ಟ್ ವೈಟ್ ಬೆಲ್ಟ್ ಅಂತಾರೆ, ಅದು ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ, ನಾನು ಶಾಲೆ ಕಲ್ತಿಲ್ಲ. ಮತ್ತೆ ಇನ್ನು ನಿಮಗೆ ಮಕ್ಕಳು ಎಷ್ಟು ಅಂತ ಕೇಳಿದ. ಮದುವೆನ ಆಗಿಲ್ಲ, ಮಕ್ಳು ಕೇಳ್ತಿಲ್ಲ. ಆಪ್ ಮಾಡಿ ಯಾವ್ರವ್ ನೀನಂತ ಯಾವ ಹೂ ಅಂತ ಹಿಂಗೆ ಪಕ್ ಅಂತ ಹೊಡೆದು ಅದು ಇಲ್ಲಿಗೆ ಬಿತ್ತು. ಇಲ್ಲಿ ಮುಗಿ ಬಿತ್ತು, ರಕ್ತ ಸುರಕತ್ತಿ ಹಿಂಗೆ ಹಿಡ್ಕೊಂತ ಬಂದ. ಏನಾತಂದ್ಲು?
ಅಂದಗಳಿಂದ ಹಣಿ ಹಣಿ ಬಡ್ಕೊಂಡ್ಲು ಹುಚ್ಚ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗೀತೆ. ಮಕ್ಕಳಿಗೆ ಸಂಸ್ಕಾರ ಬಹಳ ಮುಖ್ಯ. ಶರೀಫನಿಗೆ ತಾಯಿ ಸಂಸ್ಕಾರವನ್ನು ಕೊಡ್ತಾಳೆ. ಶರೀಫ, ಹಾಲುಗಲ್ಲದ ಕಂದಮ್ಮ ನನ್ನ ಎತ್ತಿಕೊಂಡು ಕೆನ್ನೆಗೆ ಮುತ್ತಿಟ್ಟಿರುವಂತ ತಾಯಿ ಅಂತಾಳೆ. ಕಂದ ಆಡಿ ಬಾ ನನ್ನ ಕಂದ, ಅಂಗಾಲ ತೊಳೆದೇನ, ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರಿ ತೊಳೆದೇನ. ಆಡಿ ಬಾ ನನ್ನ ಕಂದ, ಅಂಗಾಲ ತೊಳೆದೇನ, ಆಡಿ ಬಾ ನನ್ನ ಕಂದ, ಅಂಗಾಲ ತೊಳೆದೇನ, ತೆಂಗಿನ ಕಾಯ ತಿಳಿ ನೀರ, ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ, ತೊಳೆದೇನ. ಕಂದ ಆಡಿ ಬಾ ನನ್ನ ಕಂದ, ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ನೋಡ್ರಿ ನಮ್ಮ ತಾಯಿಗಳ ಭಾಷೆ ಹೆಂಗೈತೆ. ನಮ್ಮ ಕನ್ನಡ ಶ್ರೀಮಂತ ಭಾಷೆ. ಎಷ್ಟೋ ಜನ ಕರ್ನಾಟಕಕ್ಕೆ ಬಂದು ಕನ್ನಡದ ಅನ್ನ ತಿಂದು ಕನ್ನಡದ ನೀರು ಕುಡಿದು ಬ್ಯಾಂಕಿನೊಳಗೆ ಕನ್ನಡ ಮಾತ್ರ ನಮ್ಮ ಮರ್ಯಾದೆ ಕಡಿಮೆ ಆಗ್ತಕ್ಕಂಥ ಸೊಕ್ಕಿನವು ಬರಕತ್ತೇವ. ಕನ್ನಡ ಅಂದ್ರ ಅದು ಅಮೃತ. ಓಡಿ ಬರುವಾಗ ಮಗ ಇಂಗ್ಲಿಷ್ ಮೀಡಿಯಂ ಅಲ್ದ ಓದವಲ್ಲಕ್ಕ, ಓಡಿ ಬರುವಾಗ ಮಗು ಧುಪ್ ಅಂತ ಬಿತ್ತಂದ್ರೆ ಮಮ್ಮಿ ಅನ್ನಂಗಿಲ್ಲ, ಅಮ್ಮ ಅಂತ ಕೂಗುತ್ತದ ಮಗು, ಅಮ್ಮ ಅಂತ ಕೂಗುತ್ತದೆ. ಯಾಕ? ಕಲಿಸಿದ ಭಾಷೆ. ತಾಯಿ, ತಾಯಿನಾಡು. ದೇಶ ದ್ರೋಹಿ ಆಗಬಾರ್ದು ಮಕ್ಕಳು, ಭಾಷೆ ದ್ರೋಹಿ ಆಗಬಾರ್ದು ಮಕ್ಕಳು, ತಾಯಿ ಗಂಡರಾಗಬಾರ್ದು. ಜನ್ಮ ಕೊಟ್ಟಂತ ತಂದೆ ತಾಯಿಗಿಂತ ಪಕ್ಕದ ಪರಸ್ತ್ರೀಯರನ್ನ ತಾಯಿ ಅನ್ನುವಂಥ ಭಾವ ಬರಬೇಕು. ಅನ್ಯರನ್ನ ಕಂಡು ಅಸಹ್ಯ ಪಡಬೇಡ ಅಂತ ಹೇಳ್ತಾನ ಬಸವಣ್ಣ. ನಮ್ಮ ಸನಾತನ ಧರ್ಮದಾಗ ಎಷ್ಟೊಂದು ಇವತ್ತಿಗೂ ಎಷ್ಟು ಅನ್ಯಾಯ ನಮ್ಮ ಸನಾತನ ಧರ್ಮದೊಳಗೆ. ಪರೀಕ್ಷೆ ಬರೀಬೇಕಾದ್ರೆ ಕೆಲವು ತಾಯಿಗಂಡ್ರು ಮೊನ್ನೆ ಕಲಬುರಗಿಯೊಳಗೆ ಒಂದು ಕಾಲೇಜ್ನಾಗ ತಾಳಿ ತೆಗೆಸಿಟ್ರು. ತಾಳಿ ಹೆಣ್ಮಕ್ಳು ತಾಳಿ ತೆಗೆಸಿದ್ರು. ಗುಲ್ಬರ್ಗದಾಗ ಒಂದು ಯಾವುದೋ ನೀಟೇನು ಯಾವುದೋ ಎಕ್ಸಾಮ್ ಇತ್ತು. ಎಷ್ಟು ನೋವಾಗುತ್ತೆ ಮನುಷ್ಯನಿಗೆ. ಬೇರೆ ಧರ್ಮಕ್ಕೆ ಹೋದ್ರು ತುಂಡು ತುಂಡು ಕತ್ತರಿಸ್ತಾರೆ ಬೋಳಿ ಮಕ್ಕಳಿಗೆ. ನಮ್ಮ ಹಣೆ ಬರಕ್ಕೆ ಎಂಜಲಕ್ಕಾಗಿ ನಾವು ಎಂತವ್ರನ್ನ ತೊಗೊಂಬಂದ್ಬಿಡ್ತೀವಿ. ಜ್ಞಾನ ಇಲ್ಲದ ನನ್ನ ಮಕ್ಕಳು ಇವತ್ತು ನಮ್ಮನ್ನು ಹಾಳಾಕತ್ಯಾರ. ತಾಳಿ ಅಂದ್ರೆ ಎಷ್ಟು ಪವಿತ್ರವಾದದ್ದು, ಕುಂಕುಮ ಅಂದ್ರೆ ಎಷ್ಟು ಪವಿತ್ರವಾದದ್ದು, ಸಿಂಧೂರ ತಿಲಕ ಅಂದ್ರೆ ಎಷ್ಟು ಪವಿತ್ರವಾದದ್ದು. ಇವತ್ತು ಅದ್ರ ಮೇಲೆ ದೌರ್ಜನ್ಯ. ಮೊನ್ನೆ ಎಕ್ಸಾಮ್ನಾಗ ಜನಿವಾರ ತೆಗೆಸಿದ್ರು. ಜನಿವಾರ ಕಾರಣ ನಮ್ಮ ನಾಳುವಂತ ಮೂರ್ಖರ ಕೈಯಾಗ ನಮ್ಮ ನಾಡು ಸಿಕ್ಕದ ಉದ್ಧಾರ ಆಗದೆ. ಹಂಗ ಮನುಷ್ಯ ಜ್ಞಾನಿ ಆಗ್ಬೇಕು. ಅನ್ಯ ಧರ್ಮವನ್ನು ಹಿಂಸೆ ಪಡುವುದು ಧರ್ಮವಲ್ಲ. ಸರ್ವರು ನಮ್ಮೂರನ್ನ ತಕ್ಕಂತ. ಅದಕ್ಕೆ ತಾಯಿಯ ಭಾಷೆ ಬಹಳ ದೊಡ್ಡದು. ತಾಯಿ ಹೇಳ್ತಾಳೆ ಕನ್ನಡದೊಳಗ, ಆಡಿ ಬಾ ನನ್ನ ಕಂದ, ಅಂಗಾಲ ತೊಳೆದೇನ, ತೆಂಗಿನ ಕಾಯ ತಿಳನೀರ ತೊಕ್ಕೊಂಡು ಬಂಗಾರದ ಮೋರಿ ಅಂತಳ. ತನ್ನ ಮಗನ ಮುಖನ ಬಂಗಾರದ ಮೋರೆ ತೊಳೆದೇನ ನನ್ನ ಕಂದ. ತಂದಿ ಬ್ಯಾಸರ ಮಾಡ್ಕೋಬಹುದು, ತಾಯಿ ಬ್ಯಾಸರ ಎಂದು ಮಾಡ್ಕೊಳಂಗಿಲ್ಲ. 3-4 ವರ್ಷದ ಕೂಸಿಗೆ ಎದೆಯ ಹಾಲನ್ನು ಉಣಿಸಿ ಪಡಸಾಲಿಯೊಳಗ ಗಂಡಗ ಬುತ್ತಿ ಮಾಡಿ ಕೊಡಬೇಕು, ರೊಟ್ಟಿ ಮಾಡಬೇಕಂತೇಳಿ 3 ವರ್ಷದ ಕೂಸಿಗೆ ತಾಯಿ ಎದೆ ಹಾಲನ್ನು ಉಣಿಸಿ ಪಡಸಾಲಿಯೊಳಗ ಮಗುವಿನ ಕಾಲಿಗೆ ಒಂದು ದಾರ ಕಟ್ಟಿ ಇನ್ನೊಂದು ತುದಿಯನ್ನ ಮಂಚದ ಕಾಲಿಗೆ ಕಟ್ಟಿ ತಾಯಿ ರೊಟ್ಟಿ ಮಾಡಕತ್ತಾಳ. ಪಟ್ಟ 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 ತಾಯಿ ರೊಟ್ಟಿ ಮಾಡಕತ್ತಾಳ. ಗಂಡ ಹೋಟೆಲ್ಗೆ ಹೋಗ್ಯಾನ, ಚಹಾ ಕುಡಿ ಬಂದಾನ. ಅವ ಮೈನ್ ಮೇಲೆ ಏನದ? ಒಂದು ಕಲರ್ ಲುಂಗಿ, ಒಂದು ತೋಳು ಬನ್ನೀನ ಉಟ್ಕೊಂಡ ನಾಷ್ಟ. ತಾಯಿ ಗಂಡನಿಗೆ ರೊಟ್ಟಿ ಮಾಡಿ ಕೊಟ್ಟು ಲಗ್ನಕ್ಕೆ ಹೋಗ್ಬೇಕಾಗ್ಯದ, ಸಂಬಂಧಿಕರ ಲಗ್ನಕ್ಕೆ ಹೋಗ್ಬೇಕಾಗ್ಯದ. 8,000 ರೂಪಾಯಿ ಕಿಮ್ಮತ್ತಿನ ಸೀರೆ ತಾಯಿ ಉಟ್ಕೊಂಡಾಳ. ಮಗನ್ನ ಪಡಸಾಲೆಯೊಳಗ ಕಾಲಿಗೆ ದಾರ ಕಟ್ಟಿ ಆಡಕ ಬಿಟ್ಟಾಳ. ತಾಯಿ ರೊಟ್ಟಿ ಮಾಡ್ಕೊಂತ ಕುಂತಾಗ ಮಗು ಇಲ್ಲಿ ಆಡ್ಕೊಂತ ಅಲ್ಲೇ ಒಂದಕ್ಕ ಮಾಡ್ತದ. ಮಗು ಒಂದಕ್ಕ ಮಾಡ್ಯದ, ಅಲ್ಲೇ 2ಕ್ಕ ಮಾಡ್ಯದ. 1ಕ್ಕ 2ಕ್ಕ ಮಾಡಿ 2ನ್ನ ಹಿಂಗ ಅದ್ರ ಜೊತೆ ಆಟ ಆಡಿ ಹಿಂಗೆಲ್ಲ ಮೈ ತುಂಬ ಹೊಲಸು ಮಾಡಿಕೊಂಡದ. ಮಗು ತಾಯಿ ರೊಟ್ಟಿ ಮಾಡಕತ್ತಾಳ. ಮೈ ತುಂಬ ಹೊಲಸು ಮಾಡ್ಕೊಂಡದ ಮಗು. 8,000 ಕಿಮ್ಮತ್ತಿನ ಸೀರೆ ಉಟ್ಕೊಂಡ ತಾಯಿ ರೊಟ್ಟಿ ಮಾಡಕತ್ತಾಳ. ಇಲ್ಲಿ ಮಗು ಆಡಾಕತ್ತದ. ಆಡುವ ಸಂದರ್ಭದೊಳಗ ಹೋಟೆಲ್ಗೆ ಹೋಗಿ ಚಹಾ ಕುಡಿದಿರುವಂತ ಅವರಪ್ಪ ಮನೆಗೆ ಬಂದ. ಈ ಹುಡುಗ ಮೈ ತುಂಬ ಎಲ್ಲ ಹೊಲಸು ಮಾಡ್ಕೊಂಡಿತ್ತಲ್ಲ, ಅವ್ರ ಅಪ್ಪನ ನೋಡ್ತದಿದು. ತಮ್ಮ ಅಪ್ಪ ನೋಡಿ ಅಪ್ಪ ಅಪ್ಪ ಸರಿ ಸರಿ ದೂರ ಸರಿ ತಂದಿ ಮುಡ್ಸೋಣಂಗಿಲ್ಲ.
ದಂಧಿ ಮುಡ್ಸಲಿಲ್ಲ, ಹೆಣ್ತಿನ ಕರಿತಾನ, ಏಯ್ ಅಲಾ ಅಂತ ಕರೆದ. ಎಷ್ಟು ಚಂದ ಕರಿತಾರ ಯವ್ವ. ನಿಮ್ಮ ಕಡೆ ಹೆಂಗೆ ಕರಿತಾರ ನನಗೆ ಗೊತ್ತಿಲ್ಲ, ನಮ್ಮ ಕಡೆ ಭಾಳ ಚಂದ ಕರಿತಾರೆ. ಹಳ್ಳ್ಯಾಗ ತವ್ರ ಮನೆಗೆ ಹೆಸರು ಇಟ್ಟಿರ್ತಾರಲ್ಲ, ಇವು ಇರ್ತಾವ. ಏಯ್ ಅಲಾ ಅಂತ, ಅಲಾ ಅಲಾ ಬೆಲ್ಲ. ಇಕ್ಕಿ ಶೀಟ್ಯಾಗಾದ್ರೆ ಬಹಳ ಸೂಕ್ಷ್ಮ ಕರಿತಾರೆ. ಶೀಟ್ಯಾಗಿ ಹೆಣ್ಮಕ್ಳು ತಮ್ಮ ಗಂಡರು ಬಹಳ ಚಂದ ಮರ್ಯಾದೆ ಕೊಡ್ತಾರೆ. ರಾಮು ಖಮಾನ್ ಮಾರ್ಕೆಟಿಗೆ ಹೋಗೋಣವಿ, ಇವ ಬರ್ತೀನಂತನ. ಹಳ್ಳ್ಯಾಗ ಹಂಗಲ್ಲ. ಇವ ಕೂತನ ಏ ಅಂದ, ಏಕೆ ಅಂದ. ನೋಡ್ವಾ ಇಲ್ಲ ಪಾರ ಏನ್ ಮಾಡ್ಕೊಂಡದ, ಕೂಸು ಹೊಲಸು ಮಾಡ್ಕೊಂಡದ. ಬಾ ಅಂದಗಳಿಂದ ಆ ತಾಯಿ, ರೊಟ್ಟಿ ಮಾಡುವಂತ ತಾಯಿ, 8,000 ರೂಪಾಯಿ ಕಿಮ್ಮತ್ತಿನ ಸೀರೆ ಹುಟ್ಟಿರುವಂತ ತಾಯಿ ಹೊರಗೆ ಓಡಿ ಬಂದು ನೋಡ್ತಾಳ. ಕೈ ತುಂಬ ಹಿಟ್ಟದ, ಹುಡುಗ ಹೊಲಸು ಮಾಡಿಕೊಂಡದ. ನಾನು 8,000 ರೂಪಾಯಿ ಸೀರೆ ಹುಟ್ಟಿನಿ, ಹುಡುಗನ ಎತ್ತಿನ ಮಲಿನವಾಗ್ತದೆ ಅನ್ನುವಂಥ ಭಾವ ಬರಲಿಲ್ಲ. ಅದನ್ನ ನೋಡಿ, ಅಯ್ಯೋ ಯಪ್ಪ ಯಪ್ಪ ಏನ್ ಮಾಡ್ಕೊಂಡೆ ಕಂದ ಅಂತ ತಿಳ್ಕೊಂಡು ಎತ್ತಿಕೊಂಡು ಹೋಗಿ ಬಚ್ಚಲ ದಂಡಿ ಮೇಲೆ ನಿಂದ್ರಿಸಿ, ಸ್ವಲ್ಪ ಬಿಸಿ ನೀರಿಂದ ಸ್ನಾನ ಮಾಡಿಸಿ, ಜಾನ್ಸನ್ಸ್ ಬೇಬಿ ಸಾಬೂನು ಹಚ್ಚಿ, ಪೌಡ್ರ್ ಹಚ್ಚಿ, ತುರುಬ ಕಟ್ಟಿ, ತುರುಬಕ್ಕೆ ರಬ್ಬರ್ ಹಾಕಿ, ಅದನ್ನ ಛತ್ರಿ ಬಿಟ್ಟಂಗ ಬಿಟ್ಟು, ಅದಕ್ಕೆ ಕಾಡಿಗೆ ಹಚ್ಚಿ, ಶೇಂಟು ಹೊಡೆದು ಚಲೋ ಬಟ್ಟೆ ಉಡ್ಸ್ಕೊಂಡು ಎತ್ತಿಕೊಂಡು ಬರ್ತಾಳೆ. ಇವ ಹೊರ ಕುಂತಿರ್ತಾನೆ. ಇವ ನೋಡ್ತಾನೆ, ಅಬ್ಬಪ್ಪಪ್ಪ ಬಂತಲ್ಲಿ ಹುಲಿ, ನಮ್ಮಪ್ಪ 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 ಅಂತ ನೀವ ತಿಪ್ಪ. ಆವಾಗ ನೀವನ್ ಮಗ ಹೌದಲ್ಲ. ಕಾರಣ ತಾಯಿ ದೇವರು ಆಗ್ತಾಳೆ, ತಾಯಿ ದೇವರಾಗ್ತಾಳೆ. ಮಲಗಿ ನಿದ್ದೆ ಮಾಡುವ